2024ರ ಲೋಕಸಭಾ ಚುನಾವಣೆ ನಡೀತಿದೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆದಿದೆ. ಇಡೀ ದೇಶದಲ್ಲಿ ಎರಡನೇ ಹಂತದ ಮತದಾನ ನಡೆದಿದೆ. ಇದೇ ಸಂದರ್ಭ ರಿಸಲ್ಟ್ಗೂ ಮುಂಚೆನೆ ಕರ್ನಾಟಕ ಕನ್ನಡಿಗರು ಮತ್ತು ಕರ್ನಾಟಕ ಸರ್ಕಾರ ಘನ ದಿಗ್ವಿಜಯವನ್ನ ಸಾಧಿಸಿದೆ. ಮೋದಿ ಅವರ ಎದುರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ಸಂಭ್ರಮಾಚರಣೆಗೆ ವೇದಿಕೆಯನ್ನ ಸಜ್ಜುಗೊಳಿಸಿದ್ದಾರೆ. ದಕ್ಷಿಣ ಪಥೇಶ್ವರ ಯಾರು ಅಂದ್ರೆ ಅದು ಕನ್ನಡಿಗ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬಹುದು. ಅದು ಕೂಡ ಚಾಲುಕ್ಯ ಚಕ್ರೇಶ್ವರ ಇಮ್ಮಡಿ ಪುಲಕೇಶಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮಾಡುವಂತಹ ಅನ್ಯಾಯದ ವಿರುದ್ಧ ಹೇಗೆ ಪ್ರತಿಭಟಿಸಬೇಕು, ಯಾವ ರೀತಿ ನ್ಯಾಯ ಪಡ್ಕೋಬೇಕು ಅನ್ನೋದನ್ನ ಚರಿತ್ರೆಯ ಕಾಲದಿಂದಲೂ ಕೂಡ, ಈ ಹಿಂದಿನ ಸಾವಿರಾರು ವರ್ಷಗಳ ಚರಿತ್ರೆಯಲ್ಲೂ ಕೂಡ ಸಾಕಷ್ಟು ಸಾಕ್ಷಿಗಳಿವೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ನೀಡಿದ್ಯಾ. ಇಡೀ ದೇಶದ ರಾಜಕಾರಣ ಒಂದು ಕಡೆ ಆದ್ರೆ, ಆ ರಾಜಕಾರಣಕ್ಕೆ ಹೊಸ ಮಗ್ಗುಲನ್ನ, ಹೊಸ ಕ್ಷಿಪ್ರ ಕ್ರಾಂತಿಯನ್ನ, ಹೊಸ ಅಧ್ಯಾಯವನ್ನ ಬರೆಯುವಂತಹ ಮುನ್ನುಡಿ ಕರ್ನಾಟಕ ಆಗಿರುತ್ತೆ. ಅದೇ ರೀತಿ ಹೊಸ ಮುನ್ನುಡಿಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಬರೆದಿದ್ಯಾ. ಕನಿಷ್ಠ ಕೇಂದ್ರ ಒಕ್ಕೂಟ ವ್ಯವಸ್ಥೆಯ ಅಡಿಯಲ್ಲಿ ರಾಜ್ಯಕ್ಕೆ ಒಂದಷ್ಟು ಹಂಚಿಕೆ ಮಾಡೋ ಪಾಲು, ತೆರಿಗೆ ಪಾಲಿನ ಹಂಚಿಕೆ ಇರಬಹುದು, ಬರೆ ಪರಿಹಾರದ ಹಂಚಿಕೆ ಇರಬಹುದು, ಎಲ್ಲವನ್ನೂ ಕೂಡ ಮಾಡಬೇಕು. ಸಂವಿಧಾನ ಕೂಡ ಸ್ಪಷ್ಟವಾಗಿ ಹೇಳುತ್ತೆ ಹೇಗೆ ಹಂಚಿಕೆ ಆಗ್ಬೇಕು ಅನ್ನೋದನ್ನ. ಆದ್ರೆ ಕೇಂದ್ರ ಸರ್ಕಾರ ಕರ್ನಾಟಕದ ವಿಚಾರವಾಗಿ ಮಲತಾಯಿ ಧೋರಣೆ ಮಾಡ್ತಿದೆ, ಕನ್ನಡಿಗರಿಗೆ ಅನ್ಯಾಯ ಮಾಡ್ತಿದೆ, ಕನ್ನಡಿಗರಿಗೆ ಚೊಂಬು ಕೊಡ್ತಿದೆ, ಮೋದಿ ಅವರು ಚೊಂಬು ಕೊಡ್ತಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅತ್ಯಂತ ಸ್ಪಷ್ಟವಾಗಿ ಒಂದು ಸ್ಟ್ರಾಟಜಿಯ ರೂಪದಲ್ಲಿ ಪ್ರತಿಭಟಿಸಿತ್ತು. ಅದೇ ಸಂದೇಶವನ್ನ ರವಾನಿಸಿತ್ತು, ಅದೇ ನರೇಟಿವ್ ಸೆಟ್ ಮಾಡಿತ್ತು. ಕಾರಣ ಕಳೆದ ಮುಂಗಾರಿನಲ್ಲಿ ಮಳೆ ಇಲ್ಲದೆ ಬಹುದೊಡ್ಡ ಬರ ರಾಜ್ಯವನ್ನ ಕಾಡಿತ್ತು. ರಾಜ್ಯ ಸರ್ಕಾರ ಕೇಂದ್ರಕ್ಕೆ NDRF ಫಂಡ್ ಮೂಲಕ ನಮಗೆ 18,000ಕ್ಕೂ ಮಿಗಿಲಾದಂತಹ ನಿಧಿಯನ್ನ, ಬರ ಪರಿಹಾರದ ನಿಧಿಯನ್ನ ಕಳುಹಿಸಿ ಕೊಡಬೇಕು ಅಂತ ಕೇಳ್ಕೊಂಡಿತ್ತು. ಎಷ್ಟು ದಿನಗಳಕ್ಕಾದ್ರೂ ಕೂಡ ಆ ಬರ ಪರಿಹಾರದ ನಿಧಿ ಬರಲಿಲ್ಲ. ಚುನಾವಣಾ ನೀತಿ ಸಂಹಿತೆ ಕೂಡ ಬಂತು. ಇದೇ ಸಂದರ್ಭ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಒಂದು ದಾವೆ ಹೂಡ್ತು, ಕೇಂದ್ರ ನಮಗೆ ಬೇಕಂತಲೇನೆ ತಮ್ಮ ನೀತಿ ಅನುಸರಿಸ್ತಿದೆ, ಬರ ಪರಿಹಾರದ ನಿಧಿ ಕೊಟ್ಟಿಲ್ಲ. ದೆಹಲಿಗೆ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಂತರ್ ಮಂತರ್ ನಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟಿಸಿದ್ರು. ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತಹ ಹಕ್ಕೊತ್ತಾಯವನ್ನು ಮಾಡಿದ್ರು, ಗರ್ಜಿಸಿದ್ರು. ಅಷ್ಟೇ ಅಲ್ಲ, ರಾಜ್ಯದ ಪರವಾಗಿ ಒಬ್ಬ ಮುಖ್ಯಮಂತ್ರಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಅಡಿಯಲ್ಲಿ ಯಾವ್ಯಾವ ರೀತಿ ನ್ಯಾಯ ಕೇಳಬೇಕು ಅದೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಕೇಳಿದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋದಂತಹ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ದಾವೆ ಹೂಡಿತ್ತು, ನಮಗೆ ಬರ ಪರಿಹಾರದ ನಿಧಿಯನ್ನ ಕೊಡಿಸಿ ಅಂತ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕದ ಮೇಲೆ ಮೊದಲು ರಾಜ್ಯಕ್ಕೆ ಬರ ಪರಿಹಾರದ ನಿಧಿಯನ್ನ ಕೊಡಿ, ಹಣವನ್ನ ಕೊಡಿ ಅಂತ ಹೇಳಿದ ಮೇಲೆ ಈಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಶನಿವಾರ ಬರ ಪರಿಹಾರದ ನಿಧಿಯಲ್ಲಿ ಏನು 18,174 ಕೋಟಿ ಏನ್ ಬೇಡಿಕೆ ಇಟ್ಟಿತ್ತು ರಾಜ್ಯ ಸರ್ಕಾರ, ಕೇಂದ್ರದಿಂದ ಅಧ್ಯಯನ ತಂಡ ಬಂದು ಪ್ರವಾಸ ಮಾಡಿಕೊಂಡು ಅಧ್ಯಯನದ ರಿಪೋರ್ಟ್ ತಗೊಂಡೋಗಿತ್ತು. ಆದ್ರೂ ಹಣ ಬಿಡುಗಡೆ ಆಗಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕದ್ಮೇಲೆ ಈಗ ಶನಿವಾರ 3,454 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ. ಬರದ ವಿಚಾರದಲ್ಲೂ ಕೂಡ ಬಿಜೆಪಿ ಮತ್ತು ಪುರೋಹಿತ ಶಾಹಿಯ RSS ಸಿದ್ದರಾಮಯ್ಯ ಬಂದ್ರೆ ದರಿದ್ರ, ಮಳೆ ಬರಲ್ಲ ಅನ್ನುವಂತಹ ಒಂದು ನರೇಟಿವ್ ಸೆಟ್ ಮಾಡಿತ್ತು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಮುಖ್ಯಮಂತ್ರಿ ಒಬ್ಬ ಆಯ್ಕೆ ಆದ್ರೆ ಮಳೆ ಬರಲ್ಲ ಅನ್ನುವಂತಿದೆಯಲ್ಲ, ಬೇರೆ ದೇಶಗಳಲ್ಲಿನ ಜನ ಈ ಮಾತನ್ನ ಕೇಳ್ಕೊಂಡ್ರೆ ಎಲ್ಲಾ ರಂಧ್ರಗಳಿಂದಲೂ ಕೂಡ ನಗುವಂತಹ ಒಂದು ವ್ಯವಸ್ಥೆ ಆಗತ್ತೆ. ಯಾಕಂದ್ರೆ ಹಾಡ್ಕೊಂಡು ನಗ್ತಾರೆ, ಆಡ್ಕೊಂಡೂ ನಗ್ತಾರೆ. ತೀರಾ ಇಷ್ಟು ಮೂಢನಂಬಿಕೆಯ ಮಾತುಗಳನ್ನ ಆಡುವಂತಹ, ಅದು ವಿದ್ಯಾವಂತರು ಕೂಡ ಇದನ್ನ ಹೇಳುವಂತದ್ದು ಇದೆಯಲ್ಲ, ನಾಚಿಕೆಗೇಡಿನ ಸಂಗತಿ. ಪುರೋಹಿತ ಶಾಹಿ ವ್ಯವಸ್ಥೆ ಹೇಗ್ ಮಾಡುತ್ತೆ ಶೂದ್ರರನ್ನ ಅಂದ್ರೆ, ಅವ್ನ್ ಗೆಲ್ಲಿಸ್ಬೇಡ್ರಿ, ಅವ್ನ್ ಬಂದ್ರೆ ಮಳೆ ಬರಲ್ಲ, ಇವ್ನ್ ನಮ್ಮ ಮನೆ ಒಳಗೆ ಬರುವಂತಹ ನಾಯಕ ಅಲ್ಲ, ಆ ಸಮುದಾಯಕ್ಕೆ ಸೇರಿದವನು, ಇವನನ್ನ ಗೆಲ್ಲಿಸ್ಬೇಡ್ರಿ, ಈ ತರದ ನರೇಟಿವ್ ಅಥವಾ ಸಂದೇಶವನ್ನ ಒಂದು RSS ಕೊಡುತ್ತೆ. RSS ಮೂಲಕ ವಿದ್ಯಾವಂತರ ಬಾಯಲ್ಲಿ ಅದನ್ನ ಹೇಳಿಸುತ್ತೆ ಅಂದ್ರೆ ನಾಚಿಕೆ ಆಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯದ ಪರವಾಗಿ ನ್ಯಾಯ ಪಡಿಬಹುದು? ಕೆಲವರು ಹೇಳ್ತಾರೆ ಅತಿ ಹೆಚ್ಚು ಸಂಸದನ್ನ ಈ ಪಕ್ಷದವ್ರನ್ನ ಗೆಲ್ಲಿಸಿದ್ರೆ ಅಥವಾ ಆ ಪಕ್ಷದವ್ರನ್ನ ಗೆಲ್ಸಿದ್ರೆ ಮೋದಿ ಅವ್ರ ಹತ್ರ ಹೋಗಿ ಕರೆಕ್ಟ್ ಆಗಿ ನ್ಯಾಯ ಕೇಳ್ತಾರೆ ಅನ್ನುವಂಥದ್ದು. ಆ ಕೆಲಸವನ್ನ ಬಿಜೆಪಿ ಮಾಡ್ಬೇಕಿತ್ತು. 25 ಸಂಸದರು ಗೆದ್ದಿದ್ರು, ಅವ್ರು ಯಾರೂ ಕೂಡ ರಾಜ್ಯದ ಪರವಾಗಿ ಮಾತಾಡಲಿಲ್ಲ. ಆದ್ರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ
ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಸ್ಪಷ್ಟವಾಗಿ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಮಾಡಿ ತೋರಿಸಿದೆ. 3,454 ಕೋಟಿ ರೂಪಾಯಿ ಬರ ಪರಿಹಾರದ ನಿಧಿ ಇವತ್ತು ಬಂದಿದೆ ಅಂದ್ರೆ ಇದು ಮೋದಿ ಅವರ ವಿರುದ್ಧ ಕನ್ನಡಿಗರ ಗೆಲುವಾಗುತ್ತೆ. ಇದು ಮೋದಿ ಅವರ ವಿರುದ್ಧ ಸಿದ್ದರಾಮಯ್ಯ ಅವರ ಗೆಲುವಾಗುತ್ತೆ. ಇದು ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಅವರ, ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ ಗೆಲುವಾಗುತ್ತೆ. ಇಂಥದ್ದನ್ನು ಕೂಡ ಬಿಜೆಪಿ ಐಟಿ ಸೆಲ್ ನಲ್ಲಿ ಕೂತಿರುವಂತಹ ಮೂರ್ಖರು, ಮುಟ್ಟಾಳರು, ಅಯೋಗ್ಯರು, ಶತಮೂರ್ಖರು ನೀತಿ ಸಂಹಿತೆಯ ಮಧ್ಯೆಯೂ ಕೂಡ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಅಂತ ಹಾಕೊಂಡು ಸಂಭ್ರಮಿಸ್ತಿದಾರಲ್ಲ, ಇವರ ಮೂರ್ಖತನಕ್ಕೆ, ಮುಟ್ಟಾಳತನಕ್ಕೆ, ಅವಿವೇಕಿತನಕ್ಕೆ ನಾಚಿಕೆ ಆಗ್ತದೆ.